ನಮಸ್ಕಾರ. ಭಾರತೀಯ ಪೌರತ್ವ ಅನ್ನೋದು ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ವಾ? ಈಗ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಬೇರೆ ದೇಶದ ಪೌರತ್ವವನ್ನ ತಗೊಂಡ್ರೆ ಏನಾಗುತ್ತೆ? ಅವರು ಭಾರತದ ಪ್ರಜೆಯಾಗಿ ಹಾಗೇ ಇರ್ತಾರಾ? ಬನ್ನಿ, ಈ ಒಂದು ಚಿಕ್ಕ ವಿವರಣೆಯಲ್ಲಿ ನಮ್ಮ ಸಂವಿಧಾನದ ವಿಧಿ 9 ಈ ಪ್ರಶ್ನೆಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆನೇ ಇದು. ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಭಾರತದ ಸಿಟಿಸನ್ ಕೂಡ ಆಗಿದ್ದು ಇನ್ನೊಂದು ದೇಶದ ಸಿಟಿಸನ್ ಕೂಡ ಆಗಿರೋಕೆ ಸಾಧ್ಯ ಇದೆಯಾ? ಈ ಒಂದು ಪ್ರಶ್ನೆನೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಕೇಂದ್ರ. ಈ ಪ್ರಶ್ನೆಗೆ ಉತ್ತರಕ್ಕಾಗಿ ನಾವು ಎಲ್ಲೂ ಹುಡುಕೋದು ಬೇಕಾಗಿಲ್ಲ. ನಮ್ಮ ಭಾರತದ ಸಂವಿಧಾನದಲ್ಲೇ, ಅದರಲ್ಲೂ ಆರ್ಟಿಕಲ್ 9 ಅಂದರೆ ವಿಧಿ 9ನಲ್ಲಿ ಇದಕ್ಕೆ ತುಂಬಾನೇ ಸ್ಪಷ್ಟವಾದ, ನೇರವಾದ ಉತ್ತರ ಇದೆ. ನೋಡಿ, ವಿಧಿ 9ನ ಮೂಲ ನಿಯಮ ತುಂಬಾನೇ ಸಿಂಪಲ್. ಯಾರು ಬೇಕಾದ್ರೂ ಸರಿ ಸ್ವ ಇಚ್ಛೆಯಿಂದ ಬೇರೊಂದು ದೇಶದ ಪೌರತ್ವವನ್ನ ಪಡ್ಕೊಂಡ್ರೆ ಅವರು ಆಮೇಲೆ ಭಾರತದ ಪ್ರಜೆಯಾಗಿ ಉಳಿಯೋದಿಲ್ಲ. ನಮ್ಮ ಸಂವಿಧಾನ ಈ ವಿಷಯದಲ್ಲಿ ಯಾವ ಗೊಂದಲಕ್ಕೂ ಜಾಗನೇ ಕೊಟ್ಟಿಲ್ಲ. ಇಲ್ಲಿ ಸ್ವಇಚ್ಛೆಯಿಂದ ಅನ್ನೋ ಪದ ಇದು ಬಹಳ ಮುಖ್ಯ. ಇದರ ಅರ್ಥ ಏನು ಅಂದ್ರೆ, ಆ ವ್ಯಕ್ತಿ ತಾವಾಗಿಯೇ ತಮ್ಮ ಇಷ್ಟದಿಂದ ಯಾವುದೇ ಒತ್ತಾಯ ಇಲ್ಲದೆ ಇನ್ನೊಂದು ದೇಶದ ಪೌರತ್ವಕ್ಕೆ ಅಪ್ಲೈ ಮಾಡಿ ಅದನ್ನ ಒಪ್ಕೊಂಡಿದ್ದಾರೆ ಅಂತ. ಇದು ಅವರ ಪರ್ಸನಲ್ ಚಾಯ್ಸ್. ಇದರ ಎಫೆಕ್ಟ್ ಏನಪ್ಪಾ ಅಂದ್ರೆ, ಅದು ತಕ್ಷಣಕ್ಕೆ ಆಗತ್ತೆ. ಒಬ್ಬ ವ್ಯಕ್ತಿ ಬೇರೆ ದೇಶದ ಪೌರತ್ವವನ್ನ ಒಪ್ಪಿಕೊಂಡ ತಕ್ಷಣ ಅದೇ ಮೊಮೆಂಟ್ನಿಂದ ಅವರು ಭಾರತದ ಪ್ರಜೆ ಅನ್ನೋ ಸ್ಥಾನವನ್ನ ಕಳೆದುಕೊಳ್ಳುತ್ತಾರೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾದ್ರೆ ಈ ನಿಯಮದ ಹಿಂದೆ ಇರೋ ಲಾಜಿಕ್ ಏನು? ಯಾಕೆ ಹೀಗೆ? ಬನ್ನಿ, ಇದನ್ನ ಒಂದು ಸಿಂಪಲ್ ಅನಾಲಜಿ ಅಂದ್ರೆ ಒಂದು ಉದಾಹರಣೆ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಈ ಪೌರತ್ವವನ್ನ ಒಂದು ಸ್ಪೋರ್ಟ್ಸ್ ಟೀಮ್ ಆಯ್ಕೆ ಮಾಡೋದಕ್ಕೆ ಹೋಲಿಸ್ಬೋದಲ್ವಾ? ಯೋಚನೆ ಮಾಡಿ, ಒಬ್ಬ ಪ್ಲೇಯರ್ ಟೀಮ್ ಟೈಗರ್ಸ್ ಅಥವಾ ಟೀಮ್ ಈಗಲ್ಸ್ ಯಾವುದಾದ್ರೂ ಒಂದೇ ಟೀಮ್ಗೆ ಆಡೋಕೆ ಸಾಧ್ಯ? ಎರಡಕ್ಕೂ ಆಡ್ತೀನಿ ಅನ್ನೋಕೆ ಆಗಲ್ಲ. ಪೌರತ್ವ ಕೂಡ ಹಾಗೇನೆ, ಅದು ಒಂದು ದೇಶಕ್ಕೆ ನಮ್ಮ ನಿಷ್ಠೆಯನ್ನ ತೋರ್ಸುತ್ತೆ. ಇದರ ಹಿಂದಿರೋ ತರ್ಕ ತುಂಬಾ ಸರಳ. ಯಾರೂ ಕೂಡ ಒಂದೇ ಟೈಮ್ನಲ್ಲಿ 2 ಟೀಮ್ಗೆ ಆಡೋಕಾಗಲ್ಲ ಅಲ್ವಾ? ಆಗ ಅದು ನಿಷ್ಠೆಯ ಪ್ರಶ್ನೆ ಆಗತ್ತೆ. ಇದೇ ಲಾಜಿಕನ್ನ ನಾವು ವಿಧಿ 9ಗೆ ಅನ್ವಯಿಸಿದಾಗ, ಒಬ್ಬ ವ್ಯಕ್ತಿ ಬೇರೆ ದೇಶದ ಪೌರತ್ವವನ್ನ ಆಯ್ಕೆ ಮಾಡಿದ್ರೆ ಭಾರತ ಆ ಆಯ್ಕೆಯನ್ನ ಗೌರವಿಸುತ್ತೆ. ಒಂದ್ ರೀತಿ, ಸರಿ, ನೀವಿನ್ನೊಂದು ತಂಡವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ ಹಾಗೆ. ಆದ್ರೆ ಇಲ್ಲಿ ಒಂದು ಕಾಮನ್ ಕನ್ಫ್ಯೂಷನ್ ಶುರುವಾಗ್ಬೋದು. ವಿದೇಶದಲ್ಲಿ ವಾಸ ಮಾಡೋದು ಅಂದ್ರೆ ಅಲ್ಲಿನ ಪ್ರಜೆ ಆಗೋದು ಅಂತನಾ? ಖಂಡಿತ ಇಲ್ಲ. ಇವೆರಡರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಇದು ತುಂಬಾ ಜನಕ್ಕೆ ಬರೋ ಪ್ರಶ್ನೆ. ಒಬ್ಬ ವ್ಯಕ್ತಿ ಕೆಲ್ಸಕ್ಕಂತಾನೋ ಅಥವಾ ಬೇರೆ ಕಾರಣಕ್ಕೂ ಫಾರಿನ್ನಲ್ಲಿ ವಾಸ ಮಾಡ್ತಿದ್ರೆ ಅವರ ಇಂಡಿಯನ್ ಸಿಟಿಸನ್ಶಿಪ್ಗೆ ಏನಾಗುತ್ತೆ? ಏನಾದ್ರೂ ಬದ್ಲಾಗುತ್ತಾ? ನೋಡಿ, ವಿಷಯ ತುಂಬಾನೇ ಕ್ಲಿಯರ್ ಆಗಿದೆ. ಒಬ್ಬ ವ್ಯಕ್ತಿ ವಿದೇಶದಲ್ಲಿ ವಾಸ ಮಾಡೋದ್ರಿಂದ ಅಥವಾ ಕೆಲ್ಸ ಮಾಡೋದ್ರಿಂದ ಅವರ ಭಾರತೀಯ ಪೌರತ್ವಕ್ಕೆ ಏನೂ ತೊಂದರೆ ಆಗಲ್ಲ. ಆದ್ರೆ ಯಾವಾಗ ಅವರು ಸ್ವಇಚ್ಛೆಯಿಂದ ತಾವಾಗಿಯೇ ಆ ದೇಶದ ಪೌರತ್ವವನ್ನ ಸ್ವೀಕರಿಸ್ತಾರೋ ಆ ಕ್ಷಣದಿಂದ ಅವರ ಭಾರತೀಯ ಪೌರತ್ವ ಕೊನೆಗೊಳ್ಳುತ್ತೆ. ಇದುದಾನ್ ವ್ಯತ್ಯಾಸ. ಈ ರೂಲನ್ನ ಒಂದು ಕಥೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಅರ್ಜುನ್ ಅಂತ ಒಬ್ಬ ವ್ಯಕ್ತಿ ಭಾರತದಿಂದ ಬೇರೆ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ತುಂಬಾ ವರ್ಷ ವಾಸ ಮಾಡ್ತಾನೆ. ಆಮೇಲೆ ಅವನು ಆ ದೇಶದ ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡಿ ಸ್ವ ಇಚ್ಛೆಯಿಂದ ಅದನ್ನ ಪಡಿತಾನೆ. ವಿಧಿ 9 ಪ್ರಕಾರ ಅವನು ಆ ಪೌರತ್ವವನ್ನ ಸ್ವೀಕರಿಸಿದ ಕ್ಷಣ ಇದೆಯಲ್ಲ, ಆ ಮೂಮೆಂಟ್ನಿಂದಲೇ ಅವನು ಇನ್ನೂ ಭಾರತದ ಪ್ರಜೆ ಆಗಿ ಉಳಿಯೋದಿಲ್ಲ. ಹಾಗಾದ್ರೆ ನಾವು ಇಲ್ಲಿಯವರೆಗೆ ಚರ್ಚೆ ಮಾಡಿದರ ಸಾರಾಂಶ ಏನು? ವಿಧಿ 9(1) ಬಹಳ ಸ್ಪಷ್ಟವಾದ ಆಯ್ಕೆಯ ಬಗ್ಗೆ ಮಾತಾಡುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನ್ ತಿಳ್ಕೊಂಡ್ವಿ? ಮೊದಲನೇದಾಗಿ, ನಮ್ಮ ಸಂವಿಧಾನ ಈ ಆಯ್ಕೆಯನ್ನ ತುಂಬನೇ ಸ್ಪಷ್ಟಪಡಿಸಿದೆ. ಎರಡನೇದಾಗಿ, ಇಲ್ಲಿ ಮುಖ್ಯವಾದ ಪದ ಸ್ವ ಇಚ್ಛೆಯಿಂದ ಅನ್ನೋದು. ಸುಮ್ನೆ ವಿದೇಶದಲ್ಲಿ ವಾಸ ಮಾಡೋದ್ರಿಂದ ಏನೂ ಚೇಂಜ್ ಆಗಲ್ಲ. ಕೊನೆಯದಾಗಿ, ಪೌರತ್ವ ಅಂದ್ರೆ ನೀವು ಅಫಿಷಿಯಲ್ ಆಗಿ ಯಾವ ದೇಶಕ್ಕೆ ಸೇರಿದವರು ಅನ್ನೋದನ್ನ ನಿರ್ಧರಿಸುತ್ತೆ. ಅಂತಿಮವಾಗಿ ಹೇಳೋದಾದ್ರೆ, ಈ ನಿಯಮದ ಉದ್ದೇಶನೇ ಗೊಂದಲವನ್ನು ದೂರ ಮಾಡೋದು. ಒಬ್ಬ ವ್ಯಕ್ತಿಗೆ ತನ್ನ ನಿಷ್ಠೆ, ತನ್ನ ಸೇರುವಿಕೆ ಎಲ್ಲಿಗೆ ಸಂಬಂಧಿಸಿದ್ದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದೇ ಸಂವಿಧಾನದ ಉದ್ದೇಶ. ಈ ವಿವರಣೆಯನ್ನ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಪೌರತ್ವ ಅಂದ್ರೆ ಬರೀ ಹಕ್ಕುಗಳು ಮಾತ್ರ ಅಲ್ಲ, ಅದ್ರ ಜೊತೆ ಜವಾಬ್ದಾರಿಗಳು ಕೂಡ ಬರುತ್ತಲ್ವಾ? ಹಾಗಾದ್ರೆ ಒಬ್ಬ ಪ್ರಜೆಯಾಗಿ ಒಂದು ದೇಶದ ಕಡೆಗೆ ನಮ್ಮೆಲ್ಲರ ಜವಾಬ್ದಾರಿಗಳು ಏನೇನಿರ್ಬೋದು?